6/4/2010 ಅಪರಿಚಿತ ಮಹಿಳೆ ಕೊಲೆ ಆದವು. 302, 201 ಸಾಕ್ಷಿನಾಶ, ಮರ್ಡ್ರು, IPC. ಅವತ್ತೇ 6/4 ಧರ್ಮಸ್ಥಳ ಪಂಚಾಯತ್. ಇದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋದು. ತಿರುಗಿ ನಾವು ತಿರುಗಿ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾರೋ ಕೇಳ್ತಾ ಇರೋದು. ನೋಡಿ ಪ್ರಶ್ನೆ ಅಷ್ಟೇ, ಅದಕ್ಕೆ ಉತ್ತರ ಬೇಕು. ಮತ್ತು ಇವಾಗ ಇಂಥ ಒಂದು ಕೊಲೆ ಪ್ರಕರಣ ಆಗುವಾಗ ಸಾಕ್ಷಿನಾಶ ಅಂತ ಯಾವ ಥರ ಕೊಟ್ಟಿರೋದು ಇವರು? ಸಾಕ್ಷಿನಾಶ ಹಂಗಾರೆ ಯಾರು ಮಾಡಿರೋದು? ಏನು ಮಾಡಿದ್ದಾರೆ? ಅವತ್ತೇ ದಫನ ಮಾಡ್ಲಿಕ್ಕೆ ಕಾರಣ ಏನು? ಇದೇ ಥರ ಆಗಿರೋದು ಪ್ರತಿಯೊಂದು. ಇದರಲ್ಲಿ ಇವಾಗ ಅಪರಿಚಿತ ಶವಾರ್ಥ ಸಿಗ್ತಲ್ಲ, ಅದೊಂದು ಮಾತ್ರ ಕೊಲೆ ಅಂತ ಬಂದಿರೋದು. ಉಳಿದಂಗಾರೆ ಕೊಲೆ ಅಲ್ಲ ಅಂತ ಯಾವ ಆಧಾರ ಮೇಲೆ ಹೇಳೋದು? ಯಾರಿದ್ದಾರೆ? ಯಾವುದೋ ಔಟ್ಪೋಸ್ಟ್ನಿಂದ ಕೊಟ್ಟಿರೋದು ಇದು ದಫನ ಮಾಡಲಿಕ್ಕೆ. ಸರ್ ಅದು ಕಾನೂನು ಪ್ರಕಾರ ಏನು ಇಲ್ವೋ? ಇದಕ್ಕೆ ಕ್ರಮ ತಗೊಳ್ಳಿಕ್ಕೆ ಇಲ್ವೋ? ಹಂಗಾರೆ ಎಷ್ಟು ಕೇಸುಗಳ ಬಗ್ಗೆ ನೀವು ಇಲ್ಲಿ ಮಾಹಿತಿ ಕೊಡೋಕೆ ಬಂದಿದ್ದೀರಿ ಇವತ್ತು? ಸರ್ ಒಂದು 160 ಪ್ರಕರಣ ಬಗ್ಗೆ ನಾನು ಇವಾಗ ನನಗೆ ಬಂತಿದ್ದಾರೆ. ಎಲ್ಲ ಅನ್ನೋನ್ ಬಡಿ ಸರ್. ಎಲ್ಲ ಮಹತ್ವದ ಸಾಕ್ಷ್ಯಾಧಾರಗಳೊಂದಿಗೆ ಮತ್ತೊಬ್ಬ ಸಾಕ್ಷಿದಾರ ಜಯಂತ್ ಅವರು SIT ತನಿಖಾಧಿಕಾರಿಗಳನ್ನು ಭೇಟಿ ಮಾಡಿದ್ದಾರೆ. SIT ತನಿಖಾಧಿಕಾರಿಗಳನ್ನು ಭೇಟಿ ಮಾಡೋಕ್ಕೂ ಮುಂಚೆ ಮಾಧ್ಯಮದ ಜೊತೆಯಲ್ಲಿ ಮಾತಾಡಿದಂತಹ ಜಯಂತ್ ಅವರು ಸ್ಫೋಟಕವಾದಂತಹ ಸಂಗತಿಯನ್ನು ಮತ್ತು ಸಾಕ್ಷಿಯನ್ನು ಮುಂದಿಟ್ಟರು ಮಾಧ್ಯಮಗಳಿಗೆ. ಮಾಹಿತಿ ಹಕ್ಕಿನ ಅಡಿಯಲ್ಲಿ ಜಯಂತ್ ಅವರು ಪಡ್ಕೊಂಡಿರುವಂತಹ ದಾಖಲೆಗಳನ್ನು ತೋರಿಸಿ ಸುಮಾರು 160 ಅಸಹಜ ಸಾವಿನ ಪ್ರಕರಣಗಳೇನಿದ್ವು ಆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ತಗೊಂಡಿದ್ದೀನಿ. ಆ ದಾಖಲೆಗಳ ಪ್ರಕಾರ ಒಂದು ಕೇಸ್ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಯಾಕಂದರೆ 6/4/2010 ಲಾಡ್ಜ್ ಒಳಗಡೆ ಒಂದು ಮಹಿಳೆಯ ಕೊಲೆ ಆಗುತ್ತೆ. ಅದು ಕೊಲೆ ಅಂತಲೂ ಕೂಡ ಮಾಹಿತಿ ಹಕ್ಕಿನಡಿ ಸಂಬಂಧಪಟ್ಟ ಅಧಿಕಾರಿಗಳು ಸಾಕ್ಷ್ಯವನ್ನು ಒದಗಿಸಿದ್ದಾರೆ. ಅಷ್ಟೇ ಅಲ್ಲ, ಸಾಕ್ಷಿ ನಾಶ ಕೂಡ ಅವತ್ತೇ ಆಗಿದೆ, ಅಪರಿಚಿತ ವ್ಯಕ್ತಿಯಿಂದ ಅನ್ನುವಂತಹ ಶರ ಕೂಡ ಬರ್ಕೊಟ್ಟಿದ್ದಾರೆ. ಯಾರು? ಪೊಲೀಸರು. 2010 6/4/2010 ಆ ಬೆಳ್ತಂಗಡಿ ಔಟ್ಪೋಸ್ಟ್ ಜಾಗದಲ್ಲಿ ಯಾವ ಅಧಿಕಾರಿಗಳಿದ್ರು ಪೊಲೀಸರು, ಅವರು ಬರೆದುಕೊಟ್ಟಂತಹ ಸಾಕ್ಷಿ ಇದು, ಅಥವಾ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಸಿಕ್ಕಂತಹ ದಾಖಲೆ ಇದು. ಅವ್ರು ಹೇಳ್ತಾರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 6ನೇ ತಾರೀಕು 2010ನೇ ಇಸ್ವಿ ಒಂದು ಕೊಲೆ ಆಗುತ್ತೆ ಮಹಿಳೆಯದು ಲಾಡ್ಜ್ ಒಳಗಡೆ. ಆ ಮಹಿಳೆಯ ಪೋಸ್ಟ್ ಮಾರ್ಟಮ್ ಆಗುತ್ತೆ, ಕೊಲೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಆ ತನಿಖೆ ಆಗುತ್ತೋ ಬಿಡುತ್ತೋ ಅವತ್ತೇನೆ ದಫನ್ ಮಾಡೋದಕ್ಕೆ ಕೊಟ್ಬಿಡ್ತಾರಂತೆ ಪೊಲೀಸರು. ಆ ಪ್ರಕರಣದ ತನಿಖೆಯಲ್ಲಿ ಬಂತು, ಅದ್ರ ಬಗ್ಗೆ ಸಣ್ಣದೊಂದು ಸಾಲಿಲ್ಲ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಸಿಕ್ಕಂತಹ ದಾಖಲೆಯಲ್ಲಿ. ಹಾಗೆಯೇ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ನೋಡಿ. ಎಲ್ಲರೂ ಕೂಡ ಕೋರ್ಟ್ ಕೇಳಬೇಕಾದಂತಹ 2 ಪ್ರಶ್ನೆ ಕೇಳ್ತಿದ್ದಾರೆ. ಸಾಕ್ಷಿಯಲ್ಲಿ ಇದ್ರೆ ಕೊಡಿ. ಸಾಕ್ಷಿ ಕೊಡಬೇಕಾಗಿರೋದು ಯಾರಿಗೂ ಅಲ್ಲ, ಕೋರ್ಟ್ಗೆ. ಬುರುಡೆ ಕೊಡಿ, ಬುರುಡೆ ಕೇಳಬೇಕಾಗಿರೋದು ಕೋರ್ಟ್, ಕೊಡಬೇಕಾಗಿರೋದು ಕೋರ್ಟ್ಗೆ. ಆದರೆ ಯಾರೆಲ್ಲ ಆರಂಭದಿಂದ ವಿರೋಧಿಸ್ತಿದ್ರು ಅವರೇ ಕೊಟ್ಟಂತಹ ಹೇಳಿಕೆಗಳು ನೋಡಿ. ಆ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ವಕೀಲರು ಅನ್ಸ್ಕೊಂಡವರು ತನಿಖೆ ಹಂತದಲ್ಲಿದ್ದಂತಹ ಸಂದರ್ಭದಲ್ಲಿ ಹೌದು ಆತ ಕಳ್ಳ, ಚಿನ್ನ ಕದ್ಕೋತಿದ್ದ, ಯಾವುದು ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಹೆಣದ ಮೇಲಿಂದು ಪೋಸ್ಟ್ ಮಾರ್ಟಮ್ ಆಗುವ ಸಂದರ್ಭದಲ್ಲಿ ಪೊಲೀಸರು ಮತ್ತು ವೈದ್ಯರು ಎಲ್ಲರೂ ಕೂಡ ಹೆಣವನ್ನು ಪೋಸ್ಟ್ ಮಾರ್ಟಮ್ಗೆ ತಗೊಳ್ಳೋದಕ್ಕಿಂತ ಮುಂಚೆ ಮೈ ಮೇಲೆ ಏನೇನು ಇಡಬಾರ್ದು, ಏನೇನು ಇರಬೇಕು ಅನ್ನುವಂಥದ್ದೊಂದು ಇರುತ್ತೆ. ಆದಾಗ್ಯೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಹೆಣದ ಮೇಲೆ ಚಿನ್ನ ಇರ್ತಿತ್ತು, ಅದನ್ನು ಕದೀತಿದ್ದ ಅನ್ನುವಂಥ ಆರೋಪ ಕೊಟ್ಟರು. ಒಂದು ಆರೋಪ ಮಾಡಿದ್ರು, ಅಂದರೆ ಹೆಣ ಹೂತಿದ್ದು ಪಕ್ಕ ಅಂತ. ಆದರೆ ಒಂದು ಅಸ್ಥಿಪಂಜರ ಯಾಕೆ ಸಿಕ್ತಿಲ್ಲ? ಮತ್ತು ಅವರೂ ಕೂಡ ಬಂದು ಇಲ್ಲೇ ಸಿಕ್ಕಾಕೋತಾ ಇದ್ದಾರೆ. ಎಲ್ಲರೂ ಕೂಡ ಯಾರೆಲ್ಲ ಹೇಳಿಕೆ ಕೊಟ್ಟಿದ್ರು ಅವರು ಕೂಡ. ಇದರ ಜೊತೆಯಲ್ಲಿ ಇದೇ ಜಯಂತ್ ಅವರು ಒಂದು ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ರು. 13-15 ವರ್ಷ ವಯಸ್ಸಿನ ಬಾಲಕಿಯೊಬ್ಬಳ ಶವವನ್ನು ಹೂತು ಹಾಕಿದ್ದನ್ನು ನಾವು ನೋಡಿದ್ದೀವಿ. ಆಕೆಯ ದೇಹದ ಮೇಲೆ ಲೈಂಗಿಕ ದೌರ್ಜನ್ಯದ ಆಕ್ರಮಣಗಳಾಗಿತ್ತೋ ಬಿಟ್ಟಿತ್ತೋ ಅದ್ರ ಬಗ್ಗೆ ಹೇಳಿಲ್ಲ, ಆದರೆ ಹೂತು ಹಾಕಿದ್ದನ್ನು ನಾವು ನೋಡಿದ್ದೀವಿ. ನಾವು ಯಾರ್ಯಾರು ಅವರೆಲ್ಲರನ್ನೂ ಕೂಡ ಈಗ SIT ತನಿಖಾಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರನ್ನು ಕರ್ಕೊಂಡೋಗಿ ಖುದ್ದಾಗಿ ಜಾಗ ತೋರಿಸಿ ಅಂತ ಆ ಜಾಗದ ಮಹಜರ್ ಮಾಡಿದ್ದಾರೆ. SIT ತನಿಖೆ ಮುಗದೇ ಹೋಯ್ತು, B ರಿಪೋರ್ಟ್ ಆಗ್ತಾರೆ, C ರಿಪೋರ್ಟ್ ಆಗ್ತಾರೆ ಅಂತೆಲ್ಲ ಬಾಯಿ ಬಡಿದುಕೊಂಡಂತಹ ಮೇನ್ ಸ್ಟ್ರೀಮ್ ಮಾಧ್ಯಮದ ಕೆಲವು ಚಾನೆಲ್ಗಳು ಈಗ ಇಲ್ಲೂ ಕೂಡ ಉತ್ತರಿಸಬೇಕಾಗುತ್ತೆ. ಯಾಕಂದರೆ ಇವರು SIT ತನಿಖಾಧಿಕಾರಿಗಳು ಸ್ಥಳದ ಮಹಜರ್ ಮಾಡ್ತಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಇನ್ನು 24 ಗಂಟೆ ಟೈಮ್ ಇದೆ, ಅಲ್ಲಿನ್ನೂ ಉತ್ಖನನ ಮಾಡಿಲ್ಲ. ಹಾಗಿದ್ರೆ ಯಾವ ಸೀಮೆಯ ಅಡಿಯಲ್ಲಿ, ಲೆಕ್ಕಾಚಾರದ ಅಡಿಯಲ್ಲಿ B ರಿಪೋರ್ಟ್ ಅಥವಾ C ರಿಪೋರ್ಟ್ ಹಾಕ್ತಾರೆ ಮತ್ತು ತನಿಖೆಯನ್ನು ಮುಚ್ಚುತ್ತಾರೆ, ಕ್ಲೋಸ್ ಮಾಡ್ತಾರೆ?
ನಾಳೆ ಉತ್ತರಿಸ್ಬೇಕಲ್ವಾ ತನಿಖೆ ಮುಂದುವರೆದ್ರೆ ಆ ಸಂಬಂಧಪಟ್ಟ ಚಾನೆಲ್ಗಳು? ಅದು ಕೂಡ ಇದೀಗ ಚರ್ಚೆ ಆಗ್ತಿದೆ. ಇದಕ್ಕಿಂತಲೂ ಸ್ಫೋಟಕವಾದಂತಹ ವಿಚಾರ ಏನಂದರೆ, ಧರ್ಮಸ್ಥಳ ಆಸುಪಾಸಿನಲ್ಲಿ 1987ರಿಂದ 2025 ಅವಧಿಯಲ್ಲಿ 279 ಅನಾಥ ಶವಗಳನ್ನು ಹೂಳಲಾಗಿದೆ ಎಂಬ ಮಾಹಿತಿ RTI ಮೂಲಕ ಬಹಿರಂಗವಾಗಿದೆ. ಇವುಗಳಲ್ಲಿ ಹೆಚ್ಚಿನವು ಆತ್ಮಹತ್ಯೆ ಪ್ರಕರಣಗಳಿಗೆ ಸಂಬಂಧಿಸಿವೆ ಎಂದು RTI ಅರ್ಜಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನೀಡಿದ ಉತ್ತರದಿಂದ ತಿಳಿದು ಬಂದಿದೆ. ಹೌದು, 279 ಜನರಲ್ಲಿ ಬಹುಪಾಲು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಬಹುಮುಖ್ಯ ವಿಚಾರ ನಿಮ್ಮ ಗಮನಕ್ಕೆ ತರಬೇಕು. ಈ ಪೈಕಿ 14 ಮಕ್ಕಳ ಶವ ಕೂಡ ಇದೆ. ಪುಟ್ಟ ಮಕ್ಕಳು, ಅವಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತಹ ಪರಿಕಲ್ಪನೆ ಇರುತ್ತಾ ಪುಟ್ಟ ಮಕ್ಕಳಿಗೆ? ಅಥವಾ ಅವರಿಗೆ ಈ ಜಾಗಕ್ಕೆ ಹೋಗಿ ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ನಮಗೆ ಸ್ವರ್ಗ ಸಿಗುತ್ತೆ ಅನ್ನುವಂತಹ ಪರಿಕಲ್ಪನೆ ಇರುತ್ತಾ? ಮಕ್ಕಳೆಲ್ಲಾದರೂ ಆತ್ಮಹತ್ಯೆ ಮಾಡ್ಕೋತಾರ? ಚಿಕ್ಕ ಮಕ್ಕಳು, ಕಂದಮ್ಮಗಳು. ನೋಡಿ, ಇವರು ಕೊಟ್ಟಿರೋ ದಾಖಲೆ ಪ್ರಕಾರ ಅಲ್ಲಿನ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೊಟ್ಟಿರೋ ಮಾಹಿತಿ ಪ್ರಕಾರ RTI ಧರ್ಮಸ್ಥಳ ಆಸುಪಾಸಿನಲ್ಲಿ ಹೂಳಲಾದ 279 ಅನಾಥ ಶವಗಳಲ್ಲಿ 219 ಪುರುಷರ ಶವಗಳು ಮತ್ತು 46 ಮಹಿಳೆಯರ ಶವಗಳಾಗಿವೆ. ಶಿಶುಗಳದ್ದೂ ಸೇರಿದಂತೆ 14 ಶವಗಳ ಲಿಂಗವನ್ನು ಗುರುತಿಸಲು ಸಾಧ್ಯವಾಗಿಲ್ಲ ಎಂದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅವರಿಂದ RTI ಅಡಿಯಲ್ಲಿ ಪಡೆದ ಮಾಹಿತಿಯಿಂದ ತಿಳಿದು ಬಂದಿದೆ. ಹಾಗಿದ್ರೆ ಇಷ್ಟು ಜನ ಪುರುಷರು, ಇಷ್ಟು ಜನ ಮಹಿಳೆಯರು ಅನ್ನುವಂಥದ್ದು ಹೇಗೆ ಸಾಧ್ಯವಾಯಿತು? ಹೇಗೆ ಗುರುತಿಸಿದ್ರು? ಅವ್ರು ದಾಖಲಿಸಿದ್ದಾರೆ, ಗುರುತಿಸೋಕೆ ಸಾಧ್ಯ ಆಗಲಿಲ್ಲ ಅಂತ. ಆದಾಗ್ಯೂ ಹೇಗೆ ಇವರು ಈ ನಿರ್ಧಾರಕ್ಕೆ ಬಂದು ಶರ ಬರೆದ್ರು 279ರಲ್ಲಿ 219 ಜನ ಪುರುಷರಿದ್ರು ಅಂತ? ನೋಡಿ, ಎಲ್ಲವೂ ಕೂಡ ಈ ಗೊಜಲು ಮಾಡ್ತಿದ್ದಾರೆ, ಗೊಂದಲ ಮಾಡ್ತಿದ್ದಾರೆ, ಅಥವಾ ಬೇರೆ ಏನನ್ನೋ ಹೇಳೋದಕ್ಕೆ ಹೋಗ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಏನೇ ಇದ್ರೂ ನೇರ ಹೇಳಿದ್ರೆ ಒಂದು ಕ್ಷೇತ್ರದ ಬಂದಿರುವಂತಹ ಕಳಂಕನಾದರೂ ಅಳಿಯುತ್ತೆ. ಯಾಕಂದರೆ ಒಂದಷ್ಟು ಜನ ಶ್ರದ್ಧಾಳುಗಳಿರ್ತಾರೆ, ಅದ್ರ ಬಗ್ಗೆ ನಂಬಿಕೆ ಇರುತ್ತೆ, ಒಂದು ವಿಶ್ವಾಸ ಇರುತ್ತೆ. ಈ ಕಳಂಕ ಆ ಜಾಗಕ್ಕೆ ಬಂದಿಲ್ಲ, ಅಲ್ಲಿನ ಕೆಲವರ ಮೇಲೆ ಬಂದಿದೆ. ಹಾಗಂತ ದೇವರ ಬಗ್ಗೆನೋ ಅಲ್ಲಿ ನೆಲೆ ನಿಂತಹ ದೈವಗಳ ಬಗ್ಗೆನೋ ಯಾರೂ ಕೂಡ ಬೊಟ್ಟು ಮಾಡೋದಿಲ್ಲ, ಮುಕ್ಕು ಮಾಡೋದಿಲ್ಲ. ನೋಡಿ, ಇಂತಹ ಕೆಲ ಅಧಿಕಾರಿಗಳಿಂದ, ಇಂತಹ ಕೆಲ ಜನರಿಂದ ಅಲ್ಲಿರುವಂಥವ್ರು ಆ ಕ್ಷೇತ್ರಕ್ಕೆ ಇನ್ನಷ್ಟು ಕಳಂಕ ಬೆಳೀತಿದ್ದಾರೆ. ಎಂತಹ ಒಳ್ಳೆ ಶ್ರದ್ಧಾ ಕೇಂದ್ರ ಅದು, ಎಂತಹ ಒಳ್ಳೆ ದೈವದ ಜಾಗ ಅದು. ಅಲ್ಲಿ ನೆಲೆ ನಿಂತಹ ಆ ಅಣ್ಣಪ್ಪ ಸ್ವಾಮಿ ಇರಬಹುದು, ಅವ್ರ ಬಗ್ಗೆ ಸಾಕಷ್ಟು ಹೇಳ್ತಾರೆ. ಆ ಪ್ರಭಾವಿ ದೈವದ ಕಾರಣಕ್ಕೇನೆ ಇವೆಲ್ಲ ನಡೀತಿರ್ಬೇಕೇನೋ. ಸತ್ಯ ಹೊರಗೆ ಬರಲಿ, ಯಾವನೇ ತಪ್ಪು ಮಾಡಿರಲಿ ಅವನಿಗೆ ಶಿಕ್ಷೆ ಆಗಲಿ ಅನ್ನುವ ರೀತಿಯಲ್ಲಿ ಆ ದೈವ ಜಾಗೃತಗೊಂಡಿರಬೇಕು. ಆ ಕಾರಣಕ್ಕೋಸ್ಕರ ಇವೆಲ್ಲ ನಡೀತಿದ್ದಾವೆ. ಒಂದಷ್ಟು ಜನ ಸುಳ್ಳು ಹೇಳ್ತಿದ್ದಾರೆ, ಒಂದಷ್ಟು ಜನ ಈ ಥರ ಗೊಂದಲದ ವಿಚಾರಗಳನ್ನು, ಮಾಹಿತಿಗಳನ್ನು ಕೊಡ್ತಿದ್ದಾರೆ. ಕೊನೆಗೊಂದು ದಿನ, ಯಾಕಂದರೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ SIT ತನಿಖೆ ನಡೆಸ್ತಿದೆ, ಕೋರ್ಟ್ನ ಅಂಗಳದಲ್ಲಿ ಈ ವಿಚಾರ ನಿಂತಿದೆ. ಮಾಹಿತಿಗಳು, ವಿಚಾರಗಳು ಅಥವಾ ಸುದ್ದಿಗಳು ಹರಿದಾಡ್ತಿರೋದು ನಿಜ, ಬೇರೆ ಬೇರೆ ವಿಚಾರದ್ದು. ಆದರೆ ತನಿಖೆ ಎಲ್ಲಿಗೆ ಬರ್ತಿದೆ, ಏನಾಗ್ತಿದೆ ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ, ಹೇಳಬಾರದು. ಯಾಕಂದರೆ ಇವ್ರು ಸಾಕ್ಷಿ ಹೇಳ್ತಿದ್ದೀನಿ, ನನಗೆ ಇಷ್ಟು ಮಾಹಿತಿ ಗೊತ್ತಿದೆ ಅನ್ನೋದನ್ನು ಮಾಧ್ಯಮಗಳ ಮುಂದೆ ಹೇಳಿದ್ರು, ಇದನ್ನು ಹೇಳ್ತಾರೆ. ಆದರೆ ಇವರು ಕೊಟ್ಟು ಕೂಡಲೇ ಇದನ್ನೆಲ್ಲ ತಗೊಂಡು ನಾಳೆನೇ ಅರೆಸ್ಟ್ ಮಾಡಿಬಿಡ್ತಾರೆ, ಅಥವಾ ಎಲ್ಲ ಶರ ಬರೆದಿದ್ದಾರೆ, ಅದೆಲ್ಲ B ರಿಪೋರ್ಟ್ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ, ಹೇಳಬಾರ್ದು. ಅದೆಲ್ಲ ಪತ್ರಿಕೋದ್ಯಮ. ಖುದ್ದು SIT ತನಿಖಾಧಿಕಾರಿಗಳು ಬಂದು ಪ್ರೆಸ್ ಮೀಟ್ ಮಾಡಿದ್ರೆ, ಅಥವಾ ಅವ್ರು ತೊಗೊಂಡೋಗಿ ಬೆಳ್ತಂಗಡಿ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ರೆ ರಿಪೋರ್ಟನ್ನು, ಆಗ ನಮಗೆ ಸಿಕ್ಕಾಗ ಅದನ್ನು ಓದ್ಕೊಂಡು ಹೇಳಬಹುದು. ಇದು ಲೆಕ್ಕ, ಇದು ಪತ್ರಿಕೋದ್ಯಮ, ಇದು ವಿವೇಕಯುತವಾದಂತಹ ಪತ್ರಿಕೋದ್ಯಮ. ನೋಡಿ, ಇಷ್ಟೆಲ್ಲ ಅಂಶಗಳ ನಂತರವೂ ಕೂಡ ಒಂದು ಸ್ಫೋಟಕ ವಿಚಾರವನ್ನು ಜಯಂತ್ ಅವರು ತಂದು ಇಟ್ಟಿದ್ದಾರೆ. ಒಂದು ಬಾಲಕಿ ಕೇಸನ್ನು ಕೊಟ್ಟಿದ್ದಾರೆ, ಮತ್ತೊಂದು ಆ ಮಹಿಳೆಯದ್ದು, ಲಾಡ್ಜ್ನಲ್ಲಿ ಕೊಲೆಯಾದಂತಹ ಮಹಿಳೆಯ ಶವದ್ದು ಕೂಡ. ಏನಾಯಿತು, ಸರಿಯಾದ ತನಿಖೆ ಆಗಲಿಲ್ಲ ಅನ್ನುವಂತಹ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು, ಯಾಕಂದರೆ ಈ ಕೇಸ್ ಇಲ್ಲಿಗೆ ಮುಗಿಯೋದೇ ಸಾಧ್ಯವೇ ಇಲ್ಲ, B ರಿಪೋರ್ಟ್ ಹಾಕೋದಕ್ಕೂ ಸಾಧ್ಯವಿಲ್ಲ, SIT ತನಿಖೆಯನ್ನು ಮುಗಿಸೋದಕ್ಕೂ ಸಾಧ್ಯವಿಲ್ಲ. ಇನ್ನಷ್ಟು ಸಾಕ್ಷಿದಾರರು ಬರ್ತಾನೆ ಇದ್ದಾರೆ.